ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರದ ಬಿಲ್ ಶಾಕ್ ತಟ್ಟಿದೆ. ಎಸ್, ಈಗಾಗಲೇ ಬೆಲೆ ಏರಿಕೆಯಿಂದ ಬೆಂಗಳೂರಿಗರು ತತ್ತರಿಸಿ ಹೋಗಿದ್ದಾರೆ. ಅದರ ಜೊತೆಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್ ಹೊರೆಯನ್ನ ಹಾಕಲಾಗಿದೆ. ಗೃಹೇತರ ಬಳಕೆದಾರರಿಗೆ ಡಬಲ್ ತ್ರಿಬಲ್ ಬಿಲ್ ಶಾಕ್ ಇದು. ಜಲಮಂಡಳಿ ಹಗಲು ದರೋಡೆಗೆ ಮುಂದಾಗಿದೆ ಅಂತ ಪಿಜಿ ಮಾಲೀಕರ ಸಂಘ ಅಧ್ಯಕ್ಷ ಅರುಣ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ, ಬೋರ್ವೆಲ್ ಸೇರಿ ಹಲವು ಬಿಲ್ ಹೊರೆಯನ್ನ ಕೂಡ ಹಾಕಲಾಗಿದೆ. ನೋಡಿ, ವಾಣಿಜ್ಯ ಬಳಕೆಯ ಪಿಜಿಯ ಮಾರ್ಚ್ ತಿಂಗಳ ಬಿಲ್ ಬಂದಿರೋದು 5,000ದಿಂದ 6,000. ಆದರೆ ಏಪ್ರಿಲ್ ತಿಂಗಳ ಬಿಲ್ ಎಷ್ಟು ಗೊತ್ತಾ? 19,514. ಡಬಲ್ ಅಲ್ಲ, ತ್ರಿಬಲ್ ಬಿಲ್ ಬಂದಿದೆ ಅಂತ ಹಗಲು ದರೋಡೆ ಮಾಡೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಈ ಒಂದು ಕ್ರಮ ಸರಿಯಲ್ಲ ಅಂತ ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿದ್ಯುತ್ ಶಕ್ತಿಯ ಬಿಲ್ಲಿನ ಬೆಲೆ ಏರಿಕೆಯ ನಂತರ ಈ ತಿಂಗಳಿನಿಂದ BWSSB ವಾಟರ್ ಬಿಲ್ಗಳ ಬೆಲೆ ಅತ್ಯಂತ ದುಬಾರಿಯಾಗಿ ನಮ್ಮ ಕೈ ಸೇರಿರ್ತಕ್ಕಂಥದ್ದು. ಅದರಲ್ಲೂ ವಸತಿಯೇತರ ಅಂದ್ರೆ ವಾಣಿಜ್ಯ ಬಳಕೆ ಪಿಜಿಗಳು, ಹೋಟೆಲ್ಗಳು, ಬಾರ್, ರೆಸ್ಟೋರೆಂಟ್ಗಳು ಹೀಗೆ ಪ್ರತಿ ಕಟ್ಟಡಕ್ಕೆ ಶೇಕಡ 200-300 ಪಟ್ಟು ಏರಿಕೆ ಆಗಿರ್ತಕ್ಕಂಥದ್ದು ನಮ್ಮ ನಿಜವಾಗ್ಲೂ ಸಹ ನಮಗೆ ಕಂಗಾಲಾಗಿ ಮಾಡಿದೆ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ನಾವು ಬಿಸ್ನೆಸ್ ಅನ್ನು ನಡೆಸ್ತಕ್ಕಂಥದ್ದೇ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಕಳೆದ ಬಾರಿ 2,150 ರೂಪಾಯಿ ಇರುವಂತಹ ಬಿಲ್ಲು ಈ ಬಾರಿ 9,500-10,000 ರೂಪಾಯಿ ಬಂದಿದೆ. 5,000 ರೂಪಾಯಿ ಬರ್ತಕ್ಕಂಥ ಬಿಲ್ಲು 14,000 ರೂಪಾಯಿ ಬಿಲ್ ಆಗಿದೆ. ಇದಕ್ಕೆ ಕಾರಣ 4,000 ರೂಪಾಯಿ ಒಳಚರಂಡಿ ವೆಚ್ಚವನ್ನು ಹೆಚ್ಚು ಮಾಡಿದ್ದಾರೆ, ಹಾಗೂ ಬೋರ್ವೆಲ್ಗಳ ಒಂದು ಚಾರ್ಜಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವೆರಡು ಬಿಲ್ಗಳ ಮತ್ತು ಮೀಟರ್ ಏನು ಮಾಪನ ಓದುಗ ಮತ್ತು ಮಿನಿಮಮ್ ಚಾರ್ಜ್ ನ ಬೆಲೆಯ ಏರಿಕೆ ಏನಿದೆ ಅದರ ದುಪ್ಪಟ್ಟು, ಅಂದ್ರೆ ಅದರ 1 ಪಟ್ಟು ಬಿಲ್ಡಿಂಗ್ ಗಳಿಗೆ ಓಸಿ ಇಲ್ಲ ಅಂತಂದ್ರೆ ಆ ಒಂದು ಚಾರ್ಜಸ್ ಅನ್ನು ಪೆನಾಲ್ಟಿ ರೂಪವಾಗಿ ವಸೂಲಿ ಮಾಡತಕ್ಕಂಥದ್ದು ಆಗ್ತಾ ಇದೆ. ದಯಮಾಡಿ ಇದು ಎಲ್ಲರ ಒಂದು ಪಿಜಿ ಮಾಲೀಕರ ಎಲ್ಲರಿಗೂ ಕೂಡ ಕಂಗಾಲಾಗುವಂತೆ ಮಾಡಿದೆ. ಸರ್ಕಾರ ಹಾಗೂ BWSSB ಅವರು ಮಧ್ಯಪ್ರವೇಶ ಮಾಡಿ ಈ ದುಪ್ಪಟ್ಟು ಬೆಲೆ ಏನು ಏರಿಕೆ ಮಾಡಿದ್ದಾರೆ ಅದನ್ನ ದಯವಿಟ್ಟು ವಾಪಸ್ ಪಡಿಬೇಕು. ಹಾಗೂ ಒಳಚರಂಡಿ ವೆಚ್ಚದಲ್ಲೂ ಕೂಡ ಇಳಿಕೆ ಮಾಡಬೇಕು. 1,000 ಇರ್ತಕ್ಕಂಥದ್ದು 5,000, 4 ಪಟ್ಟು ಜಾಸ್ತಿ ಆದ್ರೆ ನಮಗೆ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ನಡೆಸತಕ್ಕಂಥದ್ದು ಕೂಡ ಕಷ್ಟ ಅನ್ನುವಂತಹ ಮಾತು ಹೇಳ್ತಾ ದಯವಿಟ್ಟು ತಕ್ಷಣದಿಂದಲೇ ಒಂದು ಈ ಬೆಲೆ ಏರಿಕೆಯ ಬಿಸಿಯಿಂದ ನಮ್ಮನ್ನ ಬಚಾವ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಮುಖ್ಯನ ಕೇಳ್ಕೊಳ್ತಾ ಇದ್ದೀವಿ. ವಿದ್ಯುತ್ ಶಕ್ತಿಯ